ನಮಸ್ಕಾರ ಮಾಡಿ ಇಲ್ಲಿ ಮೇಲೆ ಕುಳಿತಿರ್ತಕ್ಕಂಥ ಎಲ್ಲಾ ಜಗದ್ಗುರು ಎಲ್ಲಾ ತಪಸ್ಸುಗಳ ಪಾದಕ್ಕೆ ಶರಣೆಂದು ಈ ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ ಗಣ್ಯರು ವಿರೋಧ ಪಕ್ಷದ ನಾಯಕರು ಇಂದಿನ ಈ ಸಮಾರಂಭಕ್ಕೆ ಉತ್ಸವ ಮೂರ್ತಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು, ನಮ್ಮ ಲಿಂಗಾಯತ ಸಮಾಜದ ಮುಖಂಡರಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥ ದಾವಣಗೆರೆಯ ಶಾಮನೂರು ಶಿವಶಂಕರಪ್ಪ ಅಣ್ಣವರೇ, ಅದೇ ರೀತಿ ಲಿಂಗಾಯತ ಸಮಾಜದ ಮುಖಂಡರಾಗಿರ್ತಕ್ಕಂಥ ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ಭೀಮಣ್ಣ ಖಂಡ್ರೆ ಸಾಹೇಬ್ರೆ, ಮಾಜಿ ಮಂತ್ರಿಗಳು, ನಮ್ಮ ಮೇಲೆ ಅದು ಯಾಕೋ ಏನೋ ನಮಗಂತೂ ಗೊತ್ತಾಗಲ್ಲ, ಬಹಳ ವಿಶ್ವಾಸ ರೇವಣ್ಣ ಸಾಹೇಬರು. ನಾನು ಹೇಳಿದ್ರೆ ಅವರಿಗೆ ಒಂದು ಅದು ಏನಾಗ್ತದೋ ಅದು ಮಾಡಿಬಿಡೋದು ಅಂತ ರೇವಣ್ಣ ಸಾಹೇಬರು ಮಾಜಿ ಮಂತ್ರಿಗಳಲ್ಲಿ ಬಂದಿದ್ದಾರೆ. ಅದು ಅಲ್ಲದೆ ಅಲ್ಲೊಂದು ರುದ್ರಪ್ಪ ಸಾಹೇಬರು ಲಿಂಗಾಯತ ಮುಖಂಡರಾದ ದೊಡ್ಡ ಮನುಷ್ಯರಾದರೆ, ಈ ತಾಲೂಕಿನ MLA ಚವ್ಹಾಣ್ ಅವರು, ತಿಪ್ಪಣ್ಣ ಸಾಹೇಬರು ಲಿಂಗಾಯತ ಸಮಾಜದ ಬಹಳ ದೊಡ್ಡ ಮನುಷ್ಯರು, ಹುದ್ದೆಯನ್ನು ಅಲಂಕರಿಸಿದವರು, ಅವರೆಲ್ಲ ಈ ವೇದಿಕೆ ಮೇಲೆ ಕೂತಿದ್ದಾರೆ. ನಮ್ಮ RS ಪಾಟೀಲ್ ಅವರು ಯಾರಾದ್ರೂ ತಿಳ್ಕೊಂಡಿರ್ಬೋದು, ಬುಳ್ಳವ್ರ ಇಲ್ಲ. ನಮ್ಮ ಫಂಕ್ಷನ್ ಮೊದಲು ಫಿಕ್ಸ್ ಆಗಿದೆ, ಆ ನಂತರವೂ ಆಗಿದೆ. ಅವರು ಅದ್ರ ಸಲುವಾಗಿ ಬಂದಿದ್ದಾರೆ. ನಮ್ಮೆಲ್ಲ ಆಶೀರ್ವಾದ ಇದೆ. ಅವರು ಬಹಳ ಅಭಿಮಾನ. ಶಾಮನೂರು ಶಿವಶಂಕರಪ್ಪ ಅವರು ಬೆಂಗಳೂರಿನಲ್ಲಿದ್ದಾಗ ನಮ್ಗೆಲ್ಲ ಫೋನ್ ಮಾಡಿ ಕೇಳಿಸಿ, ಅದು ಏನು ಅಮರೇಗೌಡ ಬಯ್ಯಾಪುರು 3 ದಿವಸ ಆಯ್ತು ಕೂತಿದ್ದಾರೆ ನಮ್ಮ ಸಲುವಾಗಿ ಬೆಂಗಳೂರಿನಲ್ಲಿ. ನಾ ಸಿದ್ದರಾಮಯ್ಯ ಅವರಿಗೆ ಕರ್ಕೊಂಡೇ ಬರ್ತೀನಿ ಅಂತ. ಹೆಂಗ್ ಹೋಗೋಣ, ನನ್ನ ಟೈಮ್ ಇಲ್ಲ ಅಂದ್ರೆ ಅವರು ಸ್ಪೆಷಲ್ ಹೆಲಿಕಾಪ್ಟರ್ ಮಾಡಿ ಕರ್ಕೊಂಡು ಬಂದಿದ್ದಾರೆ. ಅದು ಏನು ಪತ್ರಿ ಸ್ವಾಮಿ ಕೃಪೆ, ನಮ್ಮ ಮೇಲೆ ಎಂತ ಜನ ವಿಶ್ವಾಸ ಇರ್ತಾವ್ರು ಇಲ್ಲೆಲ್ಲ ಬಂದಿದ್ದಾರೆ. ನನಗಂತೂ ಅರ್ಥ ಆಗ್ತಾ ಇಲ್ಲ. ಇದು ಅಲ್ಲದೆ ಎಲ್ಲ ಪೂಜ್ಯ ಶ್ರೀಗಳು, ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಗಣ್ಯ ವ್ಯಕ್ತಿಗಳೇ, ಇಲ್ಲಿ ಬಂದಿರ್ತಕ್ಕಂಥ ತಾಯಂದ್ರೆ ಹಾಗೂ ಬಾಂಧವರೇ, ಇಲ್ಲಿ ಏನೂ ಇರಲಿಲ್ಲ, ಇಲ್ಲಿ ತಪಸ್ಸನ್ನೇ ಮಾಡಿದ್ದಾರೆ. ಅವರು ತನ್ನ ಇಡೀ ಜೀವನದ 60 ವರ್ಷ ತಪಸ್ಸನ್ನೇ ಮಾಡಿದ್ದಾರೆ. ಕೇವಲ ಬಿಲ್ವ ಪತ್ರಿ ಎಲೆ ತಿಂದು ಜೀವಂತ ಸಮಾಧಿ ತಗೊಂಡಿದ್ದಾರೆ. ಆ ಜೀವಂತ ಸಮಾಧಿ ಇವತ್ತು ಆ ಸಮಾಧಿಯ ಉದ್ಘಾಟನೆ ವಿರೋಧ ಪಕ್ಷದ ನಾಯಕರು ಸಿದ್ದರಾಮಯ್ಯ ಅವರ ಹಸ್ತದಿಂದ ನಡಿಬೇಕಾಗಿದೆ. ಸಿದ್ದರಾಮಯ್ಯ ಸಾಹೇಬ್ರೆ, ನಮ್ಮ ಜನ ಎಲ್ಲ ನಿಮ್ಮ ಬಹಳ ಫ್ಯಾನ್ ಇದ್ದಾರೆ. ನೀವು ಓಲ್ಡ್ ಮೈಸೂರಿನವ್ರನ್ನ ತಿಳ್ಕೊಬೇಡಿ. ಆ ಓಲ್ಡ್ ಮೈಸೂರು ಬಿಟ್ಕೊಟ್ಟಿಗೆ ಈ ಕಡೆ ಬಂದು ನಮ್ಮ ಕಡೆ ನಮಗೂ ಸ್ವಲ್ಪ ಡೆವಲಪ್ ಮಾಡಿ, ನಮ್ಮ ಜನರಿಗೂ ಸ್ವಲ್ಪ ನೋಡಿ. ನೀವು ಏನು ಹುಚ್ಚುರಿ ಇವಾಗ ಮುಂಜಾನೆ ಹಿಡಿದು ನಾನು ನೋಡ್ತಾ ಇದ್ದೀನಿ. ಯಾರ ಕಾರ್ ಬಂದ್ರು ಸಿದ್ದರಾಮಯ್ಯ ಬಂದು ಸಿದ್ದರಾಮಯ್ಯನವರಿಗೆ ಜಯವಾಗಲಿ, ಸಿದ್ದರಾಮಯ್ಯನವರಿಗೆ ಜಯವಾಗಲಿ. ನಾನು ಹೇಳಿ ಸಾಕೈತೆ. ಅಲ್ವೋ ಸಿದ್ದರಾಮಯ್ಯ ಅಲ್ಲ, ಬೇರೆಯವರು ಬಂದಿದ್ದಾರೆ, ಕೂಡಿಸ್ಬೇಕು. ಮತ್ತೆ ಬೇರೆ ಕಾರ್ ಬಂದ್ರು ಸಿದ್ದರಾಮಯ್ಯ. ಸ್ವಲ್ಪ ಎಲ್ಲ ನಮ್ಮ ಕಡೆ ನೋಡ್ಲಿ, ನಮ್ಮ ಜನರಿಗೆ ನೋಡ್ಲಿ. ಬಾಂಧವ್ರೆ, 60 ವರ್ಷದ ನಂತರ ಅದೇ ಸಂತ ಮನುಷ್ಯ ಪತ್ರಿ ಸ್ವಾಮಿಯವರು ಜೀವಂತ ಸಮಾಧಿ ತಗೊಂಡಿದ್ದಾರೆ. ಜೀವಂತ ಸಮಾಧಿ ಅಲ್ಲಿ ಅವ್ರು ಸಮಾಧಿ ಕಟ್ಟಿಸಿದ್ದೇವೆ. ಅದಕ್ಕೆ ನಾವು ಶಕ್ತಿ ಕೇಂದ್ರ ಅಂತ ಹೆಸರಿಟ್ಟಿದ್ದೇವೆ. ಇವತ್ತ ಈ ಗುಡಿ, ಧ್ಯಾನ ಮಂದಿರ, ಶಕ್ತಿ ಕೇಂದ್ರ ಅದನ್ನೆಲ್ಲ ನಡೆಸ್ಕೊಂಡು ಹೋಗ್ಲಿಕ್ಕೆ ಸಮರ್ಥವಾದಂತಹ ಸ್ವಾಮಿಗಳು ಬೇಕಂತ ಹೇಳಿ ಇಲ್ಲಿ ಮಠ ಕಟ್ಟಿಸಿದ್ದೇವೆ. ಆ ಸ್ವಾಮಿಗಳಿಗೆ ಏನು ತೊಂದರೆ ಆಗಬಾರ್ದು, ಬೇಗ 1 ತಾಸಿನಲ್ಲಿ ಪ್ರೋಗ್ರಾಮ್ ಮಾಡಬೇಕಂತ ಬಯಲು ರಂಗಮಂದಿರ ಕಟ್ಟಿಸಿದ್ದೇವೆ. ಇಲ್ಲೆಲ್ಲ ಭಕ್ತಾದಿಗಳಿಗೆ ಬಂದಾಗ
ಅವರಿಗೆ ಸ್ನಾನಕ್ಕಾಲಕ್ಕೆ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಇಲ್ಲಿ ಕೆರೆ ಕಟ್ಟಿಸ್ತಾ ಇದ್ದೇವೆ. ಅದನ್ನೆಲ್ಲ ತೋರಿಸ್ಲಿಕ್ಕೆ ಇವತ್ತು ಟೈಮ್ ಇಲ್ಲ. ನಾವು ಸ್ವಂತ ಒಂದು ನಯ ಪೈಸಲ್ಲಿ ಯಾರ್ದು ಡೊನೇಷನ್ ಇಲ್ಲದೆ 2 ಕೋಟಿ ರೂಪಾಯಿ ಖರ್ಚು ಮಾಡಿ ಈ ವಾತಾವರಣ ಡೆವಲಪ್ ಮಾಡಿದೆ. 6 ಎಕರೆ ವಿಸ್ತೀರ್ಣದಲ್ಲಿ ಮಂದಿರ ಏರಿಯಾ ಇದೆ. ಇದೆಲ್ಲ ಮಂದಿರ ಏರಿಯಾ ಇದೆ. ಇನ್ನು ಮುಂದೆ ಶಾಲಾ ಕಾಲೇಜುಗಳು ಕೇವಲ 6 ತಿಂಗಳಲ್ಲಿ ಸುಸಜ್ಜಿತವಾದಂತಹ ಒಂದು ಕಲ್ಯಾಣ ಮಂಟಪ, ಅನಾಥಾಶ್ರಮ ಇದನ್ನೆಲ್ಲ